ಆಗಿನ ಕಾಲದಲ್ಲೆಲ್ಲ ಮನೇಲೇನೆ ಖಾರದ ಪುಡಿ ಆಗಿರ್ಬೋದು, ಗೋಧಿ ಹಿಟ್ಟಾಗಿರ್ಬೋದು ಅಥವಾ ವಾಂಗಿಬಾತ್ ಪೌಡರು ಎಷ್ಟಾಗತ್ತೆ ಅಷ್ಟು ಮ್ಯಾಕ್ಸಿಮಮ್ ಮನೇಲೇ ಮಾಡ್ಕೊಳ್ತಾ ಇದ್ರು. ಆದರೆ ಮಳೆಗಾಲ ಬಂದಾಗ ಅದು ಮಾಯಿಶ್ಚರಿಂದಾಗಿ ಗಂಟು ಕಟ್ಟುತ್ತೆ, ಅದನ್ನು ಜರಡಿ ಹಿಡಿದು ಯೂಸ್ ಮಾಡಬೇಕಿತ್ತು. ಆದರೆ ಈಗಿನ ಕಾಲದಲ್ಲಿ ಅಷ್ಟೆಲ್ಲ ತಾಳ್ಮೆ ಇಲ್ಲ. ಅದಕ್ಕೊಂದು 20-30 ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಹೇಳಿ ಅಂಗಡಿಲಿ ಸಿಗುವಂಥ ಪ್ಯಾಕೆಟ್ ಖಾರದ ಪುಡಿ ಅಥವಾ ಪ್ಯಾಕೆಟಲ್ಲೇ ಸಿಗುವಂಥ ಗೋಧಿ ಹಿಟ್ಟನ್ನ ತರೋದು. ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಈ ಪ್ಯಾಕೆಟಲ್ಲಿ ಬರುವಂಥ ಈ ಹಿಟ್ಟುಗಳು ಅಥವಾ ಖಾರದ ಪುಡಿ ಯಾವುದೇ ಕಾರಣಕ್ಕೂ ಗಂಟು ಕಟ್ಟಲ್ಲ, ಎಷ್ಟೇ ತಿಂಗಳಿಟ್ಟಿದ್ರೂ. ಏನಕ್ಕೆ? ಅದರಲ್ಲಿ ಅಲ್ಯೂಮಿನಿಯಂ ಸಾಲ್ಟ್ ಇರುತ್ತೆ. ಅದನ್ನೇ ಅವರು ಪ್ಯಾಕೆಟಲ್ಲಿ ಆಂಟೈ ಕೇಕಿಂಗ್ ಏಜೆಂಟ್ ಅಂತ ಮೆನ್ಷನ್ ಮಾಡಿರ್ತಾರೆ. ಇದು ತುಂಬ ಜಾಸ್ತಿ ನಾವು ಕನ್ಸ್ಯೂಮ್ ಮಾಡ್ತಾನೆ ಇದ್ದರೆ ಇದರಿಂದ ತುಂಬ ಎಫೆಕ್ಟ್ ಏನಾಗಲ್ಲ, ಜಸ್ಟ್ ಮರ್ವಿನ ಕಾಯಿಲೆ ಬರ್ಬೋದು, ಅಲ್ಝೈಮರ್ಸ್ ಅಂತಾರೆ. ಇಲ್ಲ ನಮ್ಮ ನರ್ವ್ ಸಿಸ್ಟಮ್ಗೆ ಎಫೆಕ್ಟ್ ಆಗ್ಬೋದು, ಇಲ್ಲ ಬೋನು, ಬ್ರೈನ್ ಫಂಕ್ಷನಿಂಗು, ಈ ಥರ ಸಣ್ಣ ಪುಟ್ಟದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದೆಲ್ಲ ಏನು ಮಹಾಬಿಡಿ, ಒಂದು ಸ್ವಲ್ಪ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟರೆ ಆಪರೇಷನ್ನು, ಮೆಡಿಕಲ್ ಟ್ರೀಟ್ಮೆಂಟಲ್ಲಿ ಹೆಂಗೋ ಒಂದು ಸ್ವಲ್ಪ ನ್ಯೂಟ್ರಲೈಸ್ ಮಾಡ್ಕೋಬೋದು ಅಲ್ವಾ? ಅದಕ್ಕೇನೆ ಆದಷ್ಟು ಈ ಥರ ಎಫೆಕ್ಟ್ ಆಗಬಾರ್ದು ಅನ್ನಂಗಿದ್ರೆ ಮನೆಯಲ್ಲೇ ಖಾರದ ಪುಡಿ ಅಥವಾ ಮನೆಯಲ್ಲೇ ಗೋಧಿ ಹಿಟ್ಟು ಮಾಡ್ಕೊಂಡ್ರೆ ಒಳ್ಳೆಯದು. ಎಲ್ಲ ಪ್ರಾಡಕ್ಟ್ಸಲ್ಲೂ ಆಲ್ಮೋಸ್ಟ್ ಇದೆ ಇವತ್ತು. ಕಾಫಿ ಪೌಡರ್ ಆಗಿರ್ಬೋದು, ಸಾಲ್ಟ್ ಆಗಿರ್ಬೋದು, ಹೊರಗಡೆ ತರುವಂಥ ಮಸಾಲ ಪೌಡರ್ಸ್ ಆಗಿರ್ಬೋದು, ಅತಿ ಹೆಚ್ಚು ಇರೋದೇ ಈ ಫುಡ್ ಇಂಗ್ರೀಡಿಯೆಂಟ್ಸಲ್ಲಿ. ಈ ಥರ ಗಂಟು ಕಟ್ಟಬಾರ್ದು ಅಂತ ಎಷ್ಟಾಗುತ್ತೋ ಅಟ್ಲೀಸ್ಟ್ ಅಷ್ಟನ್ನಾದರೂ ಮನೆಯಲ್ಲೇ ಮಾಡಿಕೊಂಡು ಅಥವಾ ಮನೇಲಿರೋವಂಥ ಪದಾರ್ಥಗಳನ್ನ ಯೂಸ್ ಮಾಡಿದ್ರೆ ಒಳ್ಳೆಯದು. ಈ ಪ್ಯಾಕೆಟ್ ಫುಡ್ಸನ್ನು ತೊಗೊಂಡು ಈ ಥರ ಹೆಲ್ತ್ ಮೇಲೆ ಎಫೆಕ್ಟ್ ಮಾಡ್ಕೊಳ್ಳೋ ಬದಲು. ಒಂದು ಜಮಾನ ಇತ್ತು ಈ ಲಿಪ್ಸ್ಟಿಕ್ಕು, ನೈಲ್ ಪಾಲಿಶಿಂದನೂ ಏನು ಹೆಲ್ತ್ ಮೇಲೆ ಎಫೆಕ್ಟ್ ಬೀಳಲ್ಲ ಅಂತ ಹೇಳಿದರು. ಬಟ್ ರೀಸೆಂಟಾಗೇನೆ ಅದರಿಂದನೂ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿದ್ದು. ಇದೇ ರೀತಿ ಆಂಟೈ ಕೇಕಿಂಗ್ ಏಜೆಂಟ್ಸ್ ಮೇಲ್ಗಡೆನೂ ಕೂಡ ರಿಸರ್ಚ್ ನಡೀತಾ ಇದೆ. ಸದ್ಯಕ್ಕಿರುವಂಥ ಸೈಡ್ ಎಫೆಕ್ಟ್ಸು ಹೇಳಿರೋದು ಬರೀ ಇಷ್ಟೇ. ಇನ್ನು ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಈ ರಿಸರ್ಚ್ ರಿಪೋರ್ಟ್ಸ್ ಬಂದು ಅಥವಾ ಪ್ರೂವ್ ಆದಮೇಲೆ ಗೊತ್ತಾಗೋದು ಇದರಿಂದನೂ ಕ್ಯಾನ್ಸರ್ ಬರುತ್ತಾ ಫ್ಯೂಚರಲ್ಲಿ ಅಂತ.